ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಬ್ಯಾಕ್ ಡಿಸೈನ್ ಸ್ಟಿಚಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ಇಲ್ಲಿ ಓಪನ್ ಇದ್ದು ಅದಕ್ಕೆ ಪೈಪಿಂಗ್ ಕೊಟ್ಟು ಮತ್ತು ಬಟನ್ಸ್ ಎಲ್ಲ ಇಟ್ಟು ಮಾಡ್ತಾರೆ. ಬಟ್ ಅಷ್ಟೊಂದು ತುಂಬ ಹೆವಿಯಾಗಿ ಸ್ಟಿಚಿಂಗ್ ಬೇಡ. ಸೊ ನಾನು ಇದನ್ನು ಹಾಗೇ ನೀಟಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಕಸ್ಟಮರ್ ಬ್ಲೌಸು. ಅವರೆಲ್ಲೂ ಲೇಸ್ ಕೇಳಿಲ್ಲ, ಹಾಗಾಗಿ ನಾನು ಲೇಸ್ ಆಗಲಿ ಪೈಪಿಂಗ್ ಆಗಲಿ ಅಟ್ಯಾಚ್ ಮಾಡ್ತಾ ಇಲ್ಲ. ಇದನ್ನು ನಾನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಕಲಿಯೋವಂಥವ್ರಿಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಬನ್ನಿ ನಾನೀಗ ನನ್ನ ಮೆಥಡಲ್ಲಿ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಈ ಲೈನ್ಸ್ ಕರೆಕ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಇದು ಬಾರ್ಡ್ರ್ ಇದೆ, ಈ ಬಾರ್ಡ್ರ್ ಪೂರ್ತಿಯಾಗಿ ಬಾರ್ಡ್ರ್ ಬರಬೇಕು. ಸೊ ಈ ಬಾರ್ಡ್ರ್ ಎಲ್ಲೂ ಕಟ್ ಆಗಬಾರ್ದು. ಅದಕ್ಕಾಗಿ ನಾನು ಮೊದಲಿಗೆ ಈ ಬಾರ್ಡ್ರದ್ದು ಏನಿದೆ ಲೆವೆಲ್ಲು, ಆ ಲೆವೆಲಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ಯಾವ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು ಇದನ್ನು ಅಂತ ಹೇಳಿ. ಇಲ್ಲಿ ನಾನು ಕರೆಕ್ಟಾಗಿ ಸೆಂಟ್ರ್ ಮಾಡಿ ಸ್ಟಿಚಿಂಗಿಗೆ ಬಿಟ್ಕೊಂಡಿದ್ದೀನಿ ಬಟ್ಟೆನ. ಮೊದಲಿಗೆ ನಾನು ಇದನ್ನು ಹೊಲ್ಕೋತಾ ಇದ್ದೀನಿ. ಇದಿಷ್ಟೇ ಮಾರ್ಜಿನಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಮಾರ್ಜಿನ್ ಲೆವೆಲಿಗೆ ನಾನು ಫಸ್ಟು ಈ ಡಿಸೈನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಇದನ್ನು, ಈ ಡಿಸೈನ್ನ. ಹೌದು, ಇದು ನಿಜ ಕೆಲಸ ಹಿಡಿಯುತ್ತೆ. ಯಾಕಂದರೆ ನಾವು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ಮಾಡುವಾಗೆಲ್ಲ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ. ಬಟ್ ಅದು ಅಷ್ಟೊಂದು ರಿಸ್ಕು ಬೇಡ ಅನ್ನೋದಕ್ಕೋಸ್ಕರ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನಾನು ಈ ರೀತಿ ಈ ಶೇಪನ್ನು ತೊಗೊಂಡಿದ್ದೀನಿ. ಬಟ್ ನಾನು ಇದಕ್ಕೊಂದು ಸಿಂಪಲ್ಲಾಗಿ ಇನ್ನೊಂದು ಈಗ ನಾನು ಇದನ್ನು ಕರೆಕ್ಟಾಗಿ ಒಂದು ಲೆವೆಲಿಗೆ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಕೂಡ ಹೊಲ್ಕೋಬೇಕು. ಬಟ್ ಇದನ್ನು ಹೀಗೆ ಹೊಲಿಯೋಕ್ಕಾಗಲ್ಲ, ಮೊದಲೇ ಹೊಲಿಯೋಕ್ಕಾಗಲ್ಲ. ಈಗ ನಾನು ಇದನ್ನು ಒಳಗಡೆ ಫೋಲ್ಡಿಂಗ್ ಮಾಡ್ಕೊತೀನಿ. ಈ ಫೋಲ್ಡಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಎಲ್ಲೆಲ್ಲಿ ಮೂಲೆ ಕೂರಿಸಿರ್ತೀನಿ ಅಲ್ಲಿ ನಾನು ಈ ರೀತಿ ಚಟ್ಕ ಹೊಡ್ಕೋಬೇಕಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡಿ ಚಟ್ಕ ಹೊಡ್ಕೊಂಡು ಈ ರೀತಿ ಪಲ್ಟಾಯಿಸ್ಕೋಬೇಕು.
ನನಗೆ ಇವಾಗ ಈ ಶೇಪು ಸಿಕ್ತು. ಅವರು ಲೇಸ್ ಏನು ಬೇಡ ಅಂತ ಹೇಳಿರೋದಕ್ಕೆ ನಾನು ಯಾವುದೇ ರೀತಿ ತುಂಬ ಗಾಡಿ ಡಿಸೈನ್ ಮಾಡ್ತಾ ಇಲ್ಲ. ಈಗ ನಾನು ಇದನ್ನು ಈ ರೀತಿ ಇಟ್ಕೊಂಡು ಇದು ಕರೆಕ್ಟಾಗಿದೆ ಲೆವೆಲ್ಲು. ಆ ಲೆವೆಲಿಗೆ ನಾನು ಸ್ಟಿಚಿಂಗ್ ಮಾಡಬೇಕು ಅಂದರೆ ಪಲ್ಟಾಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಪಲ್ಟಾಯಿಸ್ತಾ ಇದ್ದೀನಿ. ಇವಾಗ ನಾನು ಈ ರೀತಿ ಕರೆಕ್ಟಾಗಿ ಇಟ್ಟು ಇದನ್ನು ಬಾರ್ಡರ್ ಇರೋದ್ರಿಂದ ನನಗೆ ಸಂಜಾಪಿನ ಅವಶ್ಯಕತೆ ಇಲ್ಲ. ಸಂಜಾಪು ಬೇಡ ಈ ಬಾರ್ಡ್ರ್ ಇರೋ ಬ್ಲೌಸ್ಗಳಿಗೆ. ಯಾರು ಬ್ಲೌಸ್ಗಳಿಗೆ ಕೆಲವೊಬ್ಬರು ಬಾರ್ಡರ್ ಇರೋಕ್ಕೂ. ಈಗ ಇದನ್ನು ನಾನು ಇದ್ರ ಮೇಲೊಂದು ಸ್ಟಿಚ್ ಹಾಕೋಬೇಕು. ಇವಾಗ ಬ್ಯಾಕ್ ಡಿಸೈನು ಒಂದು ಸ್ಟೆಪ್ ರೆಡಿಯಾಗಿದೆ.
ಈಗ ನಾನು ಇದಕ್ಕೆ ಸಂಜಾಪ್ ಕೊಡೋದನ್ನ ತೋರಿಸ್ಕೊಡ್ತೀನಿ, ಯಾವ ರೀತಿ ಸಂಜಾಪ್ ಕೊಡೋದು. ಕಟಿಂಗ್ ಮಾಡಿದ್ದೆ, ಅದನ್ನು ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಫೋಲ್ಡಿಂಗಲ್ಲಿ ಯಾಕೆ ಕೊಡ್ತೀನಿ ಅಂತ ಅಂದರೆ ಅದು ಸಂಜಾಫು ಅಟ್ಯಾಚ್ ಮಾಡೋದಕ್ಕೆ ನೀಟಾಗಿ ಆಗಲ್ಲ, ಇದು ಸ್ಟಿಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಸಂಜಾಫ್ನ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಮತ್ತೆ ಯಾವುದೇ ರೀತಿ ಇದು ಮಾಡಲ್ಲ, ಸ್ಟಿಚಿಂಗ್ ಬರಲ್ಲ, ಲಾಸ್ಟ್ ಸ್ಟಿಚಿಂಗ್ ಇದೇ ಆಗಿರುತ್ತೆ. ಸಂಜಾಫಿಗೆ ಡಬಲ್ ಫೋಲ್ಡಿಂಗ್ ಸ್ಟಿಚಿಂಗು ಸ್ಟಿಫ್ ಆಗಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಕೊಡ್ತಾಯಿದ್ದೀನಿ. ಬ್ಯಾಕ್ ನೆಕ್ಕು ರೆಡಿ ಆಯಿತು. ಸೊ ಇಲ್ಲಿಗೊಂದು ಬಟನ್ ಇಟ್ಟಿದ್ರೆ ಎಂಡ್ ಆಫ್ ಫಿನಿಶಿಂಗ್ ಆಯಿತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು.